ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇ ಬಂತು ಅಂದರೆ ಕ್ಯಾಟ್ಸ್. ನಿನ್ನೆ ಇದ್ರ ಬಗ್ಗೆ ಬೇಜಾನ್ ಡಿಸ್ಕಸ್ಸನ್ನು ಮಾಡಿದ್ವಿ. ಇವತ್ತು ನಮ್ಮ ಒಂದು ಎಕ್ಸ್ಚೇಂಜಸ್ಗೆ ವಿಡ್ರಾ ಮಾಡ್ಕೊಳ್ಳೋಂಥ ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಬಟ್ ಅಟ್ ಪ್ರೆಸೆಂಟ್ ಬಿಟ್ಗೆಟ್ ಎಕ್ಸ್ಚೇಂಜ್ ಮಾತ್ರ ವಿಡ್ರಾನ ಬಿಟ್ಟಿರೋದು. ಉಳಿದಿರೋಂಥ ಎಕ್ಸ್ಚೇಂಜ್ಗಳಿಗೆ 12 ಅವರ್ಸ್ ಆದಮೇಲೆ ವಿಡ್ರಾನ ಮಾಡ್ಕೊಬೋದು. ಇವಾಗ ಅದರಲ್ಲಿ 2 ಆಪ್ಷನ್ನ ಕೊಟ್ಟಿದ್ದಾರೆ. ಏನು ಆಪ್ಷನ್ ಅದು? ನೀವು ಒಂದು ಎಲಿಜಿಬಲ್ ಆಗಿರ್ತೀರಾ, ಇನ್ನೊಂದು ಎಲಿಜಿಬಲ್ ಆಗಿರೋದಿಲ್ಲ. ಸೊ ಎಲಿಜಿಬಲ್ ಆಗಿದ್ದರೆ ಹೇಗೆ ವಿಡ್ರಾನ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಕೇಸ್ ಎಲಿಜಿಬಲ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗೆ ಎರಡನೇ ಅಪ್ಡೇಟ್ ಬಂತು ಅಂದರೆ ಕೋರ್ಟಾಡಿಯೋ ಸಟೋಸಿ ಮೈನಿಂಗ್ ಅಪ್ಲಿಕೇಶನಲ್ಲಿ ಈ ಒಂದು ಟೋಕನ್ ಮೈನಿಂಗ್ ಮಾಡ್ತಾ ಇದ್ವಿ. ಮೈನಿಂಗ್ ಕೂಡ ಎಂಡ್ ಆಗ್ತು, ನಮ್ಮ ಒಂದು ವ್ಯಾಲೆಟ್ ಕೂಡ ಕನೆಕ್ಟ್ ಮಾಡಿಕೊಂಡ್ವಿ. ಬಟ್ ಸರ್ಪ್ರೈಸ್ ಅಂದ್ಬಿಟ್ಟು ಬೆಜ್ಜನ್ ಅಪ್ಡೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಏನು ಅಪ್ಡೇಟ್ಸ್ ಅದು? ಈ ಒಂದು ಟೋಕನ್ ಅಡಿ ಲಿಸ್ಟ್ ಆಗಿಬಿಟ್ಟಿದೆ. ಅದ್ರ ಜೊತೆ ವೆಸ್ಟಿಂಗ್ ಶೆಡ್ಯೂಲ್ನ ಅನೌನ್ಸ್ ಮಾಡಿದರೆ ಇಷ್ಟೆಷ್ಟು ಕೊಡ್ತೀವಿ ಅಂದ್ಬಿಟ್ಟು. ಬಟ್ ಯಾವುದೂ ಕೂಡ ನಮಗೆ ಯೂಸ್ ಇಲ್ಲ. ಏನಕ್ಕೆ ಯೂಸ್ ಇಲ್ಲ ಅದ್ರ ಕತೆ ನೋಡೋಣ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ನಾಟ್ ಪಿಕ್ಸೆಲ್, ನಾಟ್ ಕಾಯಿನ್ ಅವರು ಲಾಂಚ್ ಮಾಡಿರುವಂಥ ಎರಡನೇ ಪ್ರಾಜೆಕ್ಟ್. ಈ ಒಂದು ಪ್ರಾಜೆಕ್ಟನ್ನು ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ. ಇದ್ರ ಬಗ್ಗೆ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಕ್ಯಾಟ್ಸಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಪ್ಲಿಕೇಶನ್ ಬಿಟ್ಗೆಟ್ ಅವರು ಒಂದು ಬಿಟ್ಗೆಟ್ ಅವರು ಒಂದು ಅನೌನ್ಸ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ವಿಡ್ರಾನ ಮಾಡ್ಕೊತೀರಾ ನಮ್ಮ ಒಂದು ಎಕ್ಸ್ಚೇಂಜ್ಗೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಅಂದರೆ 2 ಲಕ್ಷ ಮೆಂಬರ್ ಫಸ್ಟ್ ಯಾರು ಮಾಡ್ಕೊತೀರಾ ಅವರಿಗೆ 30,000 ಎಕ್ಸ್ಟ್ರಾ ಕ್ಯಾಟ್ಸ್ ಟೋಕನ್ನ ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇವರು ಬಿಟ್ಬಿಟ್ಟಿದ್ದಾರೆ. ಫಸ್ಟ್ ಏನು ಮಾಡ್ತೀರಾ, ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ಏರ್ ಡ್ರಾಪ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ನಿಮಗೆ ಎಕ್ಸ್ಚೇಂಜಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ನಾನ್ ಕಸ್ಟಡಿಯಲ್ ವ್ಯಾಲೆಟ್ ಇದೆ, ಅದನ್ನು ಕೂಡ ಬಿಟ್ಟಿಲ್ಲ. ನಾನ್ ಕಸ್ಟಡಿ ವ್ಯಾಲೆಟ್ ಅಂದರೆ ನಿಮಗೆ ಟೋನ್ ಕೀಪರ್ ಅದು ಇದು ವ್ಯಾಲೆಟ್ಸ್ಗಳಿರುತ್ತಲ್ಲ, ಅದಕ್ಕೆ ವಿಡ್ರಾನ ಮಾಡ್ಕೊಬೋದು. ಬಟ್ ಅಟ್ ಪ್ರೆಸೆಂಟ್ ಇವಾಗ ಎಕ್ಸ್ಚೇಂಜ್ ಒಂದೇ ಓಪನ್ ಆಗ್ತಾ ಇರೋದು. ಸೊ ಎಕ್ಸ್ಚೇಂಜನ್ನು ಕ್ಲಿಕ್ ಮಾಡ್ಕೊತೀರಾ, ಕೆಳಗಡೆ ಕಂಟಿನ್ಯೂ ಕ್ಲಿಕ್ ಮಾಡ್ಕೊತೀರಾ. ಆ ಎಕ್ಸ್ಚೇಂಜಸಲ್ಲೂ ಕೂಡ ಬಿಟ್ಗೆಟ್ ಒಂದೇ ಓಪನ್ ಮಾಡಿರೋದು. ಗೇಟ್.io, ಬೈಬಿಟ್, ಕೂಕಾಯಿನ್ ಇವು ಮೂರು ಕೂಡ ಇನ್ನು 12 ಅವರ್ಸ್ ಆದಮೇಲೆ ಓಪನ್ ಆಗುತ್ತೆ. ಅಂದರೆ ನಾಳೆ ಮಾರ್ನಿಂಗ್ ಒಂದು 6:30 ಒಳಗಡೆ ಓಪನ್ ಆಗಿರುತ್ತೆ. ಈಗ ಬಿಟ್ಗೆಟ್ಗೆ ಹೇಗೆ ವಿಡ್ರಾ ಮಾಡೋದು ಅಂದರೆ, ಬಿಟ್ಗೆಟನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಕೆಳಗಡೆ ಸೆಂಡ್ ಹಿಯರ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಡು ಯು ಹ್ಯಾವ್ ಎನ್ ಬಿಟ್ಗೆಟ್ ಅಕೌಂಟ್ ಅಂತ ಕೇಳುತ್ತೆ. ಅಕೌಂಟ್ ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ, ಇನ್ ಕೇಸ್ ವರ್ಕ್ ಆದರೆ. ಅಕೌಂಟ್ ಇತ್ತು ಅಂದರೆ ಐ ಹ್ಯಾವ್ ಇಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ನಿಮ್ಮ UID ಕೇಳುತ್ತೆ, ಕ್ಯಾಟ್ಸ್ ಡೆಪಾಸಿಟ್ಸ್ ಅಡ್ರೆಸ್ಸನ್ನು ಕೇಳುತ್ತೆ. ಸೊ ಇದೆಲ್ಲಿ ಸಿಗುತ್ತೆ? ಫಸ್ಟ್ ನಿಮ್ಮ ಒಂದು ಬಿಟ್ಗೆಟ್ ಎಕ್ಸ್ಚೇಂಜ್ ಓಪನ್ ಮಾಡ್ಕೊತೀರಾ. ಕೆಳಗಡೆ ಅಸೆಟ್ಸ್ ಇದೆ ಗೊತ್ತಾ, ತುಂಬ ಕೆಳಗಡೆ ಕಾರ್ನರಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಆ್ಯಡ್ ಫಂಡ್ಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಡೆಪಾಸಿಟ್ ಕ್ರಿಪ್ಟೋ ಅಂತ ಬರುತ್ತೆ ಫಸ್ಟ್ ಆಪ್ಷನ್, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಸರ್ಚ್ ಬಾರಲ್ಲಿ CATS ಕ್ಯಾಟ್ಸ್ ಅಂತ ಸರ್ಚ್ ಮಾಡಿದ್ರೆ ಕ್ಯಾಟ್ಸ್ ಕೂಡ ಬರುತ್ತೆ, ಟಾನ್ ಬ್ಲಾಕ್ ಚೈನ್ ಕೂಡ ಬರ್ತಾ ಇರೋದ್ರಿಂದ ಆ ಒಂದು ಡೆಪಾಸಿಟ್ ಅಡ್ರೆಸ್ ಕೂಡ ನಿಮಗೆ ಸಿಗುತ್ತೆ. ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ತೊಗೊಂಬಂದು ಏನು ಮಾಡ್ತೀರಾ, ಇಲ್ಲಿ ಪೇಸ್ಟ್ ಮಾಡ್ತೀರಾ. ಕ್ಯಾಟ್ಸ್ ಡೆಪಾಸಿಟ್ಸ್ ಇಲ್ಲ ಅದಿಲ್ಲಿ. ನೆಕ್ಸ್ಟ್ ನಿಮಗೆ UID ಕೇಳುತ್ತೆ. UID ಸಿಗುತ್ತೆ. ಫಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್, ಇಲ್ಲಿ ಒಂದು ನಿಮಿಷ, ಓಕೆ, ಇಲ್ಲಿ ಮೇಲ್ಗಡೆ ನಿಮಗೆ 9 ಡಾಟ್ ಕಾಣಿಸ್ತಾ ಇದೆ ಗೊತ್ತಾ, ಇಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಟಾಪ್ ಕಾರ್ನರ್ಲಿ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ID ಕೂಡ ಕಾಣುತ್ತೆ. ಅದನ್ನು ಕಾಪಿ ಮಾಡ್ಕೊಂಡು ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡಿ ಸಬ್ಮಿಟನ್ನು ಕೊಡ್ತು ಅಂದರೆ ಅದು ಕೂಡ ವಿಡ್ರಾ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಯುವರ್ ಎಲಿಜಿಬಲ್ ಅಂತಿದೆ. ವಿಡ್ರಾ ಯುವರ್ ಕ್ಯಾಟ್ಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂತು ಅಂದರೆ ಸಕ್ಸಸ್ಫುಲಿ ಅದು ಕೂಡ ವಿಡ್ರಾ ಆಗುತ್ತೆ. ವಿಡ್ರಾ ಮೇ ಬಿ ಲಿಸ್ಟಿಂಗ್ ಆಗುವಂಥ ಟೈಮಲ್ಲಿ ಬರುತ್ತೆ, ಇವಾಗಲೇ ಕೂಡ ಬರೋದಿಲ್ಲ. ಇವಾಗ ಸ್ವಲ್ಪ ಜನರಿಗೆ ಏನಾಗಿದೆ ಅಂದರೆ ಯುವರ್ ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ. ಯುವರ್ ಎಲಿಜಿಬಲ್ ಆಗಬೇಕಂದ್ರೆ ಏನೇನು ಮಾಡಬೇಕು? ಪೊಸೆಷನ್ ಆಫ್ ಆ್ಯನ್ OG ಪಾಸನ್ನು ಬೈ ಮಾಡಬೇಕಂದ್ರೆ 1 ಟೋನನ್ನು ಪೇ ಮಾಡಬೇಕು, ಕ್ಯಾನ್ಸಲ್. ಅಟ್ಲೀಸ್ಟ್ 1 ಟ್ರಾನ್ಸಾಕ್ಷನ್ ಅದನ್ನು ಬೇಕಾದ್ರೆ ಮಾಡ್ಬೋದು. ಬಟ್ ನಿಮ್ಮ ಹತ್ರ ಏನಾದರೂ 2,000, 3,000, 1,000 ಈ ರೀತಿ ಟೋಕನ್ ಇದ್ದರೆ ನನ್ನ ಪ್ರಕಾರ ಅದು ಕೂಡ ವರ್ತಿಲ್ಲ ಅನ್ಕೊತೀನಿ. ಇನ್ಕೇಸ್ ನಿಮ್ಮ ಹತ್ರ ನಾನು ಪರವಾಗಿಲ್ಲ $1, $1.2 ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಲಾಸ್ ಆದರೆ ಏನು ತೊಂದರೆ ಇಲ್ಲ, ಪರವಾಗಿಲ್ಲ ಅಂದರೆ ಬೇಕಾದ್ರೆ ಮಾಡಿ, ಇಲ್ಲ ಅಂದರೆ ಬೇಡ. ಅದು ಬಿಟ್ಟರೆ ಮೂರನೇ ರೂಲ್ಸ್ ಏನಿದೆ, ಎ ಮಿನಿಮಮ್ ಆಫ್ 5 ಫ್ರೆಂಡ್ಸ್, ಅದ್ರ ಜೊತೆ 15 ಟಾಸ್ಕ್ ಆ್ಯಂಡ್ 5 ಅವತಾರ್ ಅಪ್ಗ್ರೇಡ್ಸ್. ಓಕೆ, ಸೊ ನಾನು ಯಾವುದಕ್ಕೆ ಎಲಿಜಿಬಲ್ ಆಗಿದ್ದೀನಿ ಅಂದರೆ, ಮೇ ಬಿ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ಆವಾಗ ಬಿಟ್ಗೆಟ್ ಎಕ್ಸ್ಚೇಂಜ್ ಸಮಥಿಂಗ್ ಏನೋ ಬಂದಿತ್ತು, ಅವಾಗ ಮಾಡಿದ್ದೀನಿ. ಅದನ್ನು ಬಿಟ್ಟರೆ ಮೇ ಬಿ ಥರ್ಡ್ ಒನ್ ಆಯ್ತಲ್ಲ, ಅದಕ್ಕೆ ಸೇರಿಸ್ಕೊಂಡು ನನಗೆ ಎಲಿಜಿಬಲ್ ಆಪ್ಷನ್ ಕೊಟ್ಟಿರ್ಬೋದು. ಸೊ ನಿಮಗೆ ಎಲಿಜಿಬಲ್ ಆಗಬೇಕಂದ್ರೆ ಫಸ್ಟ್ ಆಪ್ಷನ್ ಇದೆ, ಅದನ್ನು ಬಿಡಿ, ಅದು ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ 1 ಟೋನ್ ಇದೆ. ನಾನು ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿರ್ತೀನಿ. ನೀವೇನಾದರೂ 1 ಟೋನ್ನ ಪೇ ಮಾಡಿ ಪ್ರತಿದಿನ ಕೂಡ ಟ್ರಾನ್ಸಾಕ್ಷನ್ ಮಾಡ್ತಾಯಿತ್ತು ಅಂದರೆ, ನೀವು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದರೆ ಅದ್ರ ಮೇಲ್ಗಡೆ ನಿಮಗೆ 7 ರೂಪಾಯಿನ ಕೊಡ್ತಾರೆ. ನೀವು OG ಪಾಸನ್ನು ತೊಗೊಂಡಿತ್ತು ಅಂದರೆ 70% ಕೊಡ್ತಾರೆ. OG ಪಾಸನ್ನು ತೊಗೊಂಡಿಲ್ಲ ಅಂದರೆ ಉಳಿದಿರೋಂಥ 30% ಕೊಡ್ತಾರೆ. ಇವಾಗ ಅಟ್ಲೀಸ್ಟ್ ನಾವು ಈ ಒಂದು 7 ರೂಪಾಯಿ ಎಲಿಜಿಬಲ್ ಆಗ್ತೀವಿ ಅಂದರೆ 30% ಅಷ್ಟು ನಮಗೆ ಸಿಗೋದು. ಸೊ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು, ಹೇಗೆ ಮಾಡೋದು ಅಂದರೆ, ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ 2 ಆಪ್ಷನ್ ಸಿಗುತ್ತೆ. OG ಪಾಸ್ ಬೇಡ, ಕ್ಯಾನ್ಸಲ್. ಮೇಕ್ ಟೋನ್ ಗ್ರೇಟ್ ಅಗೈನ್ ಅಂತಿದಲ್ಲ, ಅದು ಬಂತು ಅಂದರೆ ಟ್ರಾನ್ಸಾಕ್ಷನ್. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಟೋನ್ ವ್ಯಾಲೆಟ್ಗೆ ರೇಟ್ ಆಗುತ್ತೆ. ಅಲ್ಲಿ 0.2 ಟೋನನ್ನು ಪೇ ಮಾಡಬೇಕು. ಅರೌಂಡ್ 120 ರೂಪಾಯಿಂದ 130 ರೂಪಾಯಿ, ನೀವೆಲ್ಲ ಗ್ಯಾಸ್ ಫೀಸ್ ಎಲ್ಲ ಸೇರಿಸ್ಕೊಂತು ಅಂದರೆ ಹತ್ತಿರ 150 ರೂಪಾಯಿ ಆಗುತ್ತೆ. ಸೊ 150 ರುಪೀಸನ್ನು ಪೇ ಮಾಡಿಬಿಟ್ಟು ಈ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಇದನ್ನು ಮಾಡ್ತು ಅಂದರೆ ಮಾತ್ರ ನೀವು ಈ ಒಂದು ಏರ್ ಡ್ರಾಪ್ ಕ್ಲೈಮ್ಗೆ ಎಲಿಜಿಬಲ್ ಆಗ್ತೀರಾ, ಇಲ್ಲ ಅಂದರೆ ಆಗೋದಿಲ್ಲ.
ಸೊ ನಾನು ₹150 ರಿಸ್ಕ್ ಮಾಡ್ತೀನಿ, ₹150 ಹೋದರೆ ಹೋಗಲಿ ಬಂದರೆ ಬರಲಿ ಅಂದ್ಬಿಟ್ಟು ಈ ರೀತಿ ಮಾಡ್ತು ಅಂದರೆ ಮಾಡಿ. ಇಲ್ಲ ನಿಮಗೆ ₹150 ದೊಡ್ಡ ಅಮೌಂಟ್ ಆಗ್ತದೆ ಅಂದರೆ ಇದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಕಡಿಮೆ ಬ್ಯಾಲೆನ್ಸ್ ಇದ್ದರೆ, ನಿಮ್ಮ ಹತ್ರ ಒಂದು 20,000 25,000 ಇತ್ತು ಅಂದರೆ ಬೇಕಾದ್ರೆ ಮಾಡ್ಕೊಳ್ಳಿ. ಖಂಡಿತ ನೀವು ಏನು ಅಮೌಂಟನ್ನು ಪೇ ಮಾಡಿರ್ತೀರ ಅದು ಖಂಡಿತ ವಾಪಸ್ ಬರುತ್ತೆ. ಸೊ ಅದು ಬಂತು ಅಂದರೆ ಕ್ಯಾಟ್ಸ್ ಬಗ್ಗೆ ಇರೋಂತಹ ಅಪ್ಡೇಟ್. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತು ಅಂದರೆ ಕೋರ್ಟ್ ಆಡಿಯೋ. ಸೊ ಎಲ್ಲ ನೋಡ್ತಾ ಇರ್ಬೋದು ಟೋಕನಾಮಿಕ್ಸ್ ವೆಸ್ಟಿಂಗ್ ಶೆಡ್ಯೂಲ್ ಕೂಡ ಬಿಟ್ಟಿದ್ದಾರೆ. 16.67% ಯಾವಾಗ ಸಿಗುತ್ತೆ? October 1ಗೆ ಬಿಡ್ತಾರೆ. 33.33% ಡಿಸೆಂಬರ್ 2024 ಬಿಡ್ತಾರೆ. ಉಳಿದಿರೋಂಥ 50% ಮಾರ್ಚ್ 2025ಗೆ ಬಿಡ್ತಾರೆ. ಸೊ 16% ಅಷ್ಟೇ ನಮಗೆ ಸಿಗೋದು. ಇವಾಗ ಕ್ವಶನ್ ಏನಪ್ಪ ಅಂದರೆ, ಈ ಒಂದು ಟೋಕನ್ ಆಲ್ರೆಡಿ ಲಿಸ್ಟ್ ಆಗಿದೆ. ಯಾವ ಒಂದು ಎಕ್ಸ್ಚೇಂಜಲ್ಲಿ? ಗ್ಲಿಫ್ ಎಕ್ಸ್ಚೇಂಜ್. ಇದು CEX ಅಲ್ಲ, ಸೆಂಟ್ರಲೈಸ್ಡ್ ಅಲ್ಲ, ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್. ಸೊ ಪ್ರೈಸ್ ಎಷ್ಟಿದೆ? 1,000 CTOಗೆ 0.16 ಸಿಗ್ತಾ ಇದೆ. ನನ್ನ ಹತ್ರ ಇರುವಂಥ ಬ್ಯಾಲೆನ್ಸ್ ಎಷ್ಟು? 5,000. 5,000ಕ್ಕೆ ಎಷ್ಟು ಸಿಗುತ್ತೆ? $0.8. $0.8 16% ಅಂದರೆ ಎಷ್ಟು? ಹತ್ತತ್ರ ಒಂದು 0.14, ಹತ್ತತ್ರ ₹10 ₹12 ಸಿಗುತ್ತೆ. ಸೊ ₹10ಗೆ ₹12ಗೋಸ್ಕರ ನಾನು ಇದೆಲ್ಲ ಮಾಡಿಕೊಂಡು ವೆಯ್ಟ್ ಮಾಡಬೇಕಂದ್ರೆ ನನ್ನ ಪ್ರಕಾರ ಇದು ವರ್ತ್ ಇಲ್ಲ. ಸೊ ಅದರಿಂದ ಈ ಒಂದು ಪ್ರಾಜೆಕ್ಟನ್ನು ಇಲ್ಲಿಗೆ ಕೈ ಬಿಡಬೇಕಾಗಿದೆ. ನಿಮ್ಮ ಹತ್ರ ಏನಾದರೂ ಲಕ್ಷಗಟ್ಟಲೆ ಟೋಕನ್ಸ್ ಇತ್ತು ಅಂದರೆ ವಿಡ್ರಾನ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ಈ ಒಂದು ಟೋಕನ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ. ಈ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಹೇಳಿದ್ದೆ, ಈ ರೀತಿ ಇವಾಗ ಬರ್ತಿರೋಂಥ ಈ ಸಾಟೋಸಿ ಮೈನಿಂಗ್ ಅಪ್ಲಿಕೇಶನ್ ಬರ್ತಿರೋಂಥ ಪ್ರಾಜೆಕ್ಟ್ಗಳಿಂದ ಹೆವಿಯಾಗಿ ಅಮೌಂಟ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು. ಬಟ್ ಹತ್ತತ್ರ ಒಂದು ಎಗ್ ರೈಸ್ಗಾದರೂ ಕೂಡ ಸಿಗುತ್ತೆ ಅಂದ್ಕೊಂಡಿದೆ, ಬಟ್ ಅದು ಕೂಡ ಸಿಗ್ತಾಯಿಲ್ಲ. ಸೊ ಅದರಿಂದ ಈ ಒಂದು CTO ಮೈನಿಂಗ್ ಅಪ್ಲಿಕೇಶನ್ನ ಇಲ್ಲಿಗೆ ಕೈ ಬಿಡ್ತಾ ಇದ್ದೀವಿ. ಆ್ಯಂಡ್ ಏನೆಲ್ಲ ಅಪ್ಡೇಟ್ ಬಂದಿದೆ ಅಷ್ಟು ಕೂಡ ಇವಾಗ ನಮಗೆ ವೇಸ್ಟೇ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ನಾಟ್ ಪಿಕ್ಸೆಲ್ನಿಂದ ಏನು ಅಪ್ಡೇಟ್ ಬಂದಿದೆ? ಅವರ ಒಂದು ಟೆಲಿಗ್ರಾಮಲ್ಲಿ ನೋಡ್ಬೋದು, ಟ್ವಿಟರಲ್ಲಿ ನೋಡ್ಬೋದು. ಪಿಕ್ಸೆಲ್ ಇನ್ ನವೆಂಬರ್. ಇಟ್ ಮೀನ್ಸ್ ಈ ಒಂದು ಪಿಕ್ಸೆಲ್ ಟೋಕನ್ ನವೆಂಬರಲ್ಲಿ ಲಿಸ್ಟ್ ಆಗ್ತಾಯಿದ್ರೆ, ಲಾಂಚ್ ಆಗ್ತಾಯಿದೆ. ಇನ್ನೂ ಕೂಡ ನಿಮಗೆ ಬರೋಬ್ಬರಿ 2 ತಿಂಗಳು, 1.5 ಹತ್ತತ್ರ ಒಂದು 40 to 50 ಡೇಸ್ ಟೈಮ್ ಇದೆ ಅಲ್ವಾ? ಸೊ ಅಷ್ಟು ದಿನ ಯೂಸ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಬಂದು ಪೇಂಟನ್ನು ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಈ ಒಂದು ಕಾಯಿನ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಮಿಸ್ ಮಾಡ್ಕೊಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಇರ್ಬೋದು, ಅವ್ರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಖಂಡಿತ ಯೂಸ್ ಆಗುತ್ತೆ. ಏನಕ್ಕೆಂದರೆ ನಾಟ್ಕಾಯಿನಿಂದ ಬರ್ತಿರೋಂಥ ಒಂದು ಪ್ರಾಜೆಕ್ಟು, ನಾಟ್ಕಾಯಿನಿಂದ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಒಳ್ಳೆ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಹೇಳಬೇಕು, ಇವಾಗ ಅಟ್ ಪ್ರೆಸೆಂಟ್ ಮಾರ್ಕೆಟಲ್ಲಿ ಇರ್ತಾ ಇರೋದೇನೆಂದರೆ ಟ್ಯಾಪ್ ಟು ಮೈನ್. ಟೆಲಿಗ್ರಾಮಲ್ಲಿ ಮೈನಿಂಗ್ ಅಪ್ಲಿಕೇಶನ್ ಬರ್ತಾ ಇದೆ, ವರ್ಕ್ ಮಾಡ್ತಾ ಇದ್ದೀವಿ. ಅದು ಬಂತು ಅಂದರೆ ಹೆವಿ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಈಗ ಹ್ಯಾಮ್ಸ್ಟರ್ ಕತೆ ಮುಗೀತು ಅಲ್ವಾ? ಸೊ ಇನ್ನೆರಡು ಪ್ರಾಜೆಕ್ಟ್ ಏನೋ ಡಮ್ಮಿ ಆಗ್ತು ಅಂದರೆ ಈ ಒಂದು ಟೋಕನ್, ಈ ಒಂದು ಟ್ರೆಂಡಿಂಗ್ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಬಟ್ ಏನು ಪ್ರಾಬ್ಲಮ್ ಅಂದರೆ ನೆಕ್ಸ್ಟು MEMF ಇರ್ಬೋದು, ಹಾಟ್ ಇರ್ಬೋದು, ಅಥವಾ ಇವ್ರದ್ದೇ ನಾಟ್ ಪಿಕ್ಸೆಲ್ ಇರ್ಬೋದು, ಇವುಗಳೆಲ್ಲ ಒಳ್ಳೆ ಪ್ರಾಫಿಟನ್ನು ಕೊಡ್ತು ಅಂದರೆ ಮತ್ತೆ ಈ ಒಂದು ಟೆಲಿಗ್ರಾಮ್ ಟ್ರೆಂಡಿಂಗ್ ಕಂಟಿನ್ಯೂ ಆಗ್ತದೆ. 2025 Q1 Q2ವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. ನಾನು ಏನು ಹೇಳ್ತಿರೋದು ಅಂದರೆ, ಈ ರೀತಿ ಕಂಟಿನ್ಯೂ ಆಗಬೇಕಾದ್ರೆ ಈ ಒಂದು ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನ್ಸ್ ಬೆಜ್ಜಾನ್ ಬರ್ತವೆ, ಸಾವಿರ ಬರ್ತವೆ. ಬಟ್ ಎಲ್ಲ ಪ್ರಾಜೆಕ್ಟಲ್ಲಿ ನೀವು ಜಾಯ್ನ್ ಆಗ್ತಾ ಇರ್ತೀರ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ತಾರೆ, ಅವ್ರು ಶೇರ್ ಮಾಡ್ತಾರೆ, ಆ ಯೂಟ್ಯೂಬ್ ಅಂದ್ಬಿಟ್ಟು. ಬಟ್ ಜಾಯ್ನ್ ಆಗಬೇಕಾದ್ರೆ ನೋಡಿ ಪ್ರಾಜೆಕ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು. ಮತ್ತು ಆ ಒಂದು ಪ್ರಾಜೆಕ್ಟನ್ನು ಇನ್ವೆಸ್ಟ್ಮೆಂಟನ್ನು ಕೇಳ್ತಾ ಇದ್ದು ಅಂದರೆ ಜಾಯ್ನ್ ಆಗಬೇಡಿ. ಫ್ರೀ ಆಗಿತ್ತಾ ಮಾಡಿ, ಫ್ರೀ ಆಗಿರಲಿಲ್ಲ, ಇನ್ವೆಸ್ಟ್ಮೆಂಟನ್ನು ಕೇಳ್ತಾ ಇದೆ ಅಂದರೆ ಆ ಒಂದು ಪ್ರಾಜೆಕ್ಟನ್ನು ಅಲ್ಲಿಗೆ ಕೈ ಬಿಟ್ಬಿಡಿ. ಸೊ ಅದು ಬಂತು ಅಂದರೆ ಮುಂದೆ ಬರೋವಂಥ ಟೆಲಿಗ್ರಾಮ್ ಮೈನಿಂಗ್ ಅಪ್ಲಿಕೇಶನ್ಸ್ಗೆ ಒಂದು ಹೇಳ್ತಾ ಇರೋದು ಜಸ್ಟ್ ಒಂದು ಏನೋ ಒಂದು ಅನೌನ್ಸ್ಮೆಂಟ್ ಅನ್ಕೊಬಿಡಿ ಅಂತ ಇರಲಿ. ಸೊ ಇಷ್ಟೇ ಅಪ್ಡೇಟ್ ಇರೋದು. ಇದನ್ನು ಬಿಟ್ಟರೆ ಬೇಜಾನ್ ಏನು ಅಪ್ಡೇಟ್ ಇಲ್ಲ. ಬೇಜಾನ್ ಅಪ್ಡೇಟ್ ಬಂತು ಅಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.